ಆತ್ಮೀಯರೇ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಾಗೆ ಸುಂದರ ದಿನ ಸ್ನೇಹಿತರೆ. ನಾನು ರವಿ ಬಿ ಗೋಲ್ಡ್ ಕಮ್ಯುನಿಟಿ ಅಭ್ಯರ್ಥಿ. ಆತ್ಮೀಯರೇ, ಪ್ರತಿ ವಾರ ನಮಗೆ ಸರ್ ಥರ್ಸ್ಡೇ ಟ್ಯೂನಿಂಗ್ ಕ್ಲಾಸ್ ತಗೊಳ್ತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ವಿಶೇಷ ಒಂದು ದಿವಸ ಒಂದು ಕ್ಲಾಸ್ ಅಂತ ತಗೊಳ್ತಾರೆ. ಅದು ಸಂಡೇ ದಿವಸ. ಆ ಸಂಡೇ ದಿವಸ ಏನ್ ಮಾಡ್ತಾರೆ, ನಮಗೆ ಸಂದರ್ಶನವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ನೀಡ್ತಾ ಇರ್ತಾರೆ. ನಮಗೆ ನಾನು ಆಯ್ದುಕೊಂಡಿರುವಂತ ವಿಷಯ ಸೋಲುಗಳಿಗೆ ಅಂಜದಿರಿ ಅನ್ನುವಂತ ಪುಸ್ತಕದ ಬಗ್ಗೆ ಇವತ್ತು ನಾನು ವಿಷಯನ ಆಯ್ದುಕೊಂಡಿದ್ದೇನೆ. ನಮಗೆ ಜೀವನದಲ್ಲಿ ಈ ಸೋಲು, ನೋವು ಇವುಗಳೊಂದು ಸರಮಾಲೆ ಇದ್ದೇ ಇರ್ತದೆ ಅಲ್ವಾ ಸ್ನೇಹಿತರೆ. ಅದಕ್ಕೆ ನಾವು ಹೆದರದನೆ, ಅಧೀರರಾಗದೇನೆ ನಾವು ಅದನ್ನು ಹೇಗೆ ಅದರಿಂದ ಹೊರಗಡೆ ಬಂದು ಗೆಲುವನ್ನು ಪಡಿತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಅಂದ್ರೆ ನಾವು ಸಾರ್ಥಕ ಬದುಕಿನತ್ತ ಹೆಜ್ಜೆ ಹಾಕುವುದರಲ್ಲಿ ಮಾನವನ ಜಾಣತನ ಇದೆ ಅಲ್ವಾ. ಆದ್ರಿಂದ ನಾವು ಈ ಪುಸ್ತಕ ನಮಗೊಂದು ಒಂದು ಸರ್ ನಮಗೆಲ್ಲ ಒಂದು ಪುಸ್ತಕವನ್ನು ಕೊಡುಗೆ ನೀಡಿದ್ದಾರೆ. ಅವರು ಒಂದು ಅದ್ಭುತವಾದ ಪುಸ್ತಕ, ಅದೇ ಸೋಲುಗಳಿಗೆ ಅಂಜದಿರಿ. ನನ್ನ ಹತ್ರ ನಾನು ಕೊಂಡುಕೊಂಡಿದ್ದೇನೆ. ಈ ಪುಸ್ತಕವನ್ನು ಓದಿದಾಗ ನನ್ನಲ್ಲಿ ಅನೇಕ ಆದಂತಹ ಒಂದು ಈ ವಿಷಯಗಳನ್ನ ಅಲ್ಲಿ ಮನನ ಆದಾಗ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚುವಂಥದ್ದು, ಅಥವಾ ನಮ್ಮಲ್ಲಿ ದೈನಂದಿನ ಬದುಕಿನಲ್ಲಿ ಸಣ್ಣ ಸಣ್ಣ ಸೋಲುಗಳಾಗಿರ್ಬೋದು, ದೊಡ್ಡ ಸೋಲುಗಳಾಗಿರ್ಬೋದು ಬರ್ತಾ ಇರ್ತದೆ. ಅದಕ್ಕೆ ನಾವು ಭಯ ಬೀಳದೇನೆ ಅದನ್ನ ಹೇಗೆ ಎದುರಿಸಬೇಕನ್ನುವಂಥದ್ದು ಕೂಡ ನಮಗೆ ಅನೇಕ ವಿಚಾರಗಳು ಇದರಲ್ಲಿ ಗೊತ್ತಾಗ್ತದೆ. ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಗೆ ಸರ್ ಆಲ್ರೆಡಿ ನಮ್ಮ ಕ್ಲಾಸ್ ಅಲ್ಲಿ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಸರ್. ನಮಸ್ಕಾರ ಸರ್. ಬಹಳ ಚೆನ್ನಾಗಿರೋ ಪುಸ್ತಕ ಸರ್ ಇದು. ಪ್ರತಿಯೊಂದು ಒಂದು ಪರಿವಿಡಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಬರೆದಿದ್ದೀರಿ ಸರ್ ನೀವು. ಆ ಪ್ರತಿಯೊಂದು ವಿಷಯವನ್ನು ನಾವು ಓದಿದಾಗ ನಮ್ಮಲ್ಲಿ ಒಂದು ಬದಲಾವಣೆ, ನಾವು ಆ ಕ್ಷಣಕ್ಕೂ ಒಂದು ಚಾಪ್ಟರ್ನ ಓದಿ ಮುಗಿಸಿದಾಗ ಒಂದು ಬದಲಾವಣೆ ನಾವು ಕಾಣ್ತಾ ಹೋಗ್ತೇವೆ ಸರ್. ಈ ಮೊದಲನೇದಾಗಿ ಸೋಲ್ ಎಂಬುದು ಗೆಲುವಿನ ಮೆಟ್ಟಿಲು ಅಂತಕ್ಕಂಥ ಒಂದು ಫಸ್ಟ್ ಒಂದು ಚಾಪ್ಟರ್ನ ಬರೆದಿದ್ದೀರಿ ಸರ್. ಈ ವಿಷಯದ ಕುರಿತು ನೀವು ಒಂದೆರಡು ಮಾತಾಡ್ಬೇಕು ಸರ್. ಈ ಸೋಲ್ ಎಂಬುದು ಗೆಲುವಿನ ಮೆಟ್ಟಿಲು ಅಂತಕ್ಕಂಥ ವಿಷಯದ ಬಗ್ಗೆ. ನಾವು ಸೋಲು ಅಂದ್ರೆ ಡೆಡ್ ಎಂಡ್, ಮುಕ್ತಾಯ ಆಯ್ತು, ಲಾಸ್ಟ್ ಅಂತ ಅಂದ್ಕೊಂತೀವಿ. ಇಟ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ಕೊಂಡಾಗ ನಮ್ಮ ಬದುಕು ಒಂದು ಅನುಭವ ಅಂತ ಕನ್ಸಿಡರ್ ಮಾಡಿದಾಗ ಅನೇಕ ಮೆಟ್ಟಿಲುಗಳು, ಅನೇಕ ಸೋಲುಗಳಾದರೂ ಅದನ್ನ ಮೆಟ್ಟಿಲುಗಳನ್ನ ಮಾಡ್ಕೊಂಡು ಏರ್ಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ತಾವು ಚೆನ್ನಾಗಿ ಹೇಳಿದ್ರಿ. ಈ ಒಂದು ಕೃತಿ ಈಗ 17 ಎಡಿಷನ್ ಆಗಿದೆ. ಸಾವಿರಾರು ಜನ ಸೂಸೈಡ್ ಇಂದ ಹೊರಗಡೆ ಬಂದಿದ್ದೀವಿ ಎಂದಿದ್ದಾರೆ. ನನ್ನ ಬದುಕು ಸಾರ್ಥಕ ಮಾಡಿದ್ದಾರೆ ಈ ಒಂದು ಕೃತಿ ಬರೆದು. ತಾವು ಮೋಟಿವೇಟ್ ಆಗಿದ್ದೀವಿ, ಜೀವನ ಉದ್ಧಾರ ಆಗಿದೆ ಅಂತ. ಇಂಗ್ಲಿಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಈ ಕೃತಿ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ನಮ್ಮಲ್ಲಿ ಈಗ ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡಿರ್ತೇವೆ, ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ. ಅವಾಗ ಆ ಕೆಲಸದಲ್ಲಿ ಅಥವಾ ಒಂದು ಸಾಧನೆ ಹಾದಿಯಲ್ಲಿ ಹೋದಾಗ ನಮಗೊಂದು ಸೋಲು ಉಂಟಾಗ್ತದೆ, ಅಥವಾ ಒಂದು ನೋವಾಗುವಂತ ಸಂದರ್ಭ ಬರುತ್ತದೆ. ಆಗ ಕೆಲವ್ರು ಏನ್ ಮಾಡ್ತೀವಿ, ಆಯ್ತು ನನ್ನ ಕತೆ ಇಲ್ಲಿಗೆ ಮುಗಿದು ಹೋಯ್ತು, ಆಯ್ತು ನಂದಿದು ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರೆಸ್ ಆಗ್ತಾರೆ, ಟೆನ್ಷನ್ ಆಗ್ತಾರೆ, ಕೆಲವರಂತೂ ಆತಂಕ ಆಗ್ತಾರೆ, ಭಯ ಬೀಳ್ತಾರೆ. ಆಮೇಲೆ ಅದನ್ನ ಹೇಳ್ದಂಗೆ ಡಿಪ್ರೆಷನ್ ಹೋಗ್ತಾರೆ. ಕೆಲವರು ಡಿಪ್ರೆಷನ್ ಆಗಿ ಹೊರಗೆ ಬರುವಂತ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಇನ್ನು ಕೆಲವರಂತೂ ಪೂರ್ತಿ ಏನೇನು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತಾರೆ ಸರ್. ಆ ಸ್ಥಿತಿ ಹೋಗುವಂತ ಸಂದರ್ಭ ಬರ್ತದೆ. ಇಂಥವ್ರಿಗೆಲ್ಲ ನೀವು ಒಂದೆರಡು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಲೈಫ್ ಇರೋದು ನಮ್ಮ ಆಯಸ್ಸಿರೋವರೆಗೂ ಬದುಕಿ ಅದನ್ನ ಅನುಭವಿಸೋದಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತು, ಅನುಕ್ಷಣ ಅನುಭವಿಸಿ ಅಂತ ಮತ್ತೊಂದು ಕೃತಿ ಬರೆದಿದ್ದೇನೆ. ನನ್ನ ತಲೆ ಮೇಲೆ ಅದು ಟೈಟ್ಲು ಕಾಣಿಸ್ತಾ ಇದೆ, ಕರೆಕ್ಟಾ? ಅದನ್ನೇನೆ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನ ಅಂದ್ರೆ ಇಷ್ಟೇ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಇದ್ರ ನಡುವೆ ಇರೋದೇ ಜೀವನ. ಇಡೀ ಜೀವನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಒಂದೇ ಸರಿ ಕಷ್ಟ. ಆದ್ರೆ ಒಂದು ದಿನ ಕಂಟ್ರೋಲ್ ಮಾಡಬಹುದಾ? ಎಸ್. ಸೊ ಒಂದು ದಿನವನ್ನ ಒಮ್ಮೆಗೆ ತೆಗೆದುಕೊಂಡು ನೀವು ಚೆನ್ನಾಗಿ ಕಳೆಯುತ್ತಾ ಹೋದರೆ, ನಾನಂತೂ ಡೈರಿ ಬರೀತೀನಿ. ಆ ಡೈರಿನಲ್ಲಿ ಇವತ್ತು ಖುಷಿಯಾದ ಸಂಗತಿಗಳು, ಸ್ಮೈಲ್ ಹಾಕೋತೀನಿ. ಅಪರೂಪಕ್ಕೊಂದೊಂದ್ಸರಿ ಬೇಜಾರಾಗುತ್ತೆ, ಆ ಸ್ಮೈಲ್ನ ಉಲ್ಟಾ ಹಾಕೋತೀನಿ, ಇವತ್ತು ಬೇಜಾರಾಯ್ತು ಅಂತ. ಗೊತ್ತಾಗ್ತಾ ಇರುತ್ತೆ ನನ್ನ ಪರ್ಸೆಂಟೇಜ್ ಎಷ್ಟು ಅಂದರೆ, ನಂದೀಗ ಸದ್ಯಕ್ಕೆ ಹ್ಯಾಪಿನೆಸ್ ಕೋಶಂಟು 95% ಇದೆ. ಇನ್ನೊಂದು 5% ಅವರು ಇವರು ಕಾಲೆಳಿತಾರೆ, ಬೇಜಾರು ಮಾಡ್ತಾರೆ, ನಾವು ಬೇಡ ಅಂದರೂ ಮಾಡ್ತಾರೆ. ಆದರೆ ಅದನ್ನ ಎಸ್, ಹೀಗೆ ಮಾಡ್ತಾರ, ಹೀಗಿರ್ತಾರ, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಗಟ್ಟಿ ಇರುತ್ತಲ್ವ, ಅದೇನು ಮಾಡ್ತೀಯ ಬನ್ರಿ ಅಂತ ಧೈರ್ಯ ಬರುತ್ತೆ ಅವಾಗ.
ಇಲ್ಲದೆ ಇದ್ರೆ ಯಾರು ಓ ಹೌದು ಸ್ವಾಮಿ ನಮ್ಗೇನು ಮಾಡಬೇಡಿ ಅಂತ ಹಿಂಗೆ ಕೇಳ್ತೀವಿ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿದ್ರೆ ಬರ್ತೀಯಾ ಬಾ ಅಂದ್ರೆ ಅರ್ಧ ಹಿಂದಕ್ಕೆ ಹೋಗ್ತಾರೆ ಇವತ್ತು. ಕರೆಕ್ಟಾ? ನಮಗೆ ಕಾನ್ಫಿಡೆನ್ಸ್, ಎಸ್ ಸರ್. ಆ ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ನ ನಿರ್ಮಾಣ ಮಾಡೋದೇ ನನ್ನ ಕೃತಿಗಳು ಮತ್ತು ನನ್ನ ಯೂಟ್ಯೂಬ್, ಈ ಜಯಪ್ರಕಾಶ್ ನಾಗ್ತೇಳಿ ಚಾನಲ್ ಆಗಲಿ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಆಗಲಿ, ಈ ಕೆಲಸ ಮಾಡ್ತಾ ಇದ್ದೀನಿ ನಾನು. ಓಕೆ. ಎಸ್ ಸೊ ಸರ್. ಏನಿಲ್ಲ, ಕಾನ್ಫಿಡೆನ್ಸ್ ಬೇಕಾ? ನನ್ನ ಪುಸ್ತಕ ಓದಿ, ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿ. ಇನ್ನೂ ಜಾಸ್ತಿ ಬೇಕಾ ನಿಮಗೆ ಸಪೋರ್ಟ್? ಬನ್ನಿ ನಮ್ಮ ಕ್ಲಾಸ್ಗೆ, ಇನ್ನೂ ರೆಡಿ ಮಾಡ್ತೀವಿ ನಾವು. ಯಾಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗು ನಮಗೆ ಕಾನ್ಫಿಡೆನ್ಸ್ ಕೊಡಿಸುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ, ಎಸ್ ಭಯ ಹೋಗ್ಸುತ್ತೆ. ಎಸ್ ಸರ್. ಎಸ್ ಸರ್. ಹ್ಮ್ ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ಯಾಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ನಮ್ ಭಯ ಹೋಗಿಸೋದು ಖಂಡಿತ. ಯಾಕಂದ್ರೆ ನಾವು ಅನುಭವಿಸಿದ್ವಿ ನಿಮ್ಮ ಸ್ಟೂಡೆಂಟ್ ಆಗಿ ಹ್ಮ್ ಆ ಒಂದು ಬದಲಾವಣೆ ಸರ್. ಹಾಗೆ ಸರ್, ಈಗ ಕೆಲವರಿಗೆ ಭಯ ಅನ್ನೋದು ಇರ್ತದೆ. ಈಗ ಕೆಲವರಿಗೆ ಕತ್ತಲು ಕೋಣೆ ಅಂದ್ರೆ ಭಯ ಇರ್ತದೆ, ಕೆಲವ್ರಿಗೆ ನೀರಂದ್ರೆ ಭಯ ಇರ್ತದೆ, ಕೆಲವರಿಗೆ ಎತ್ತರದಲ್ಲಿ ಇದ್ದಾಗ ಭಯ ಇರ್ತದೆ, ಇನ್ನು ಕೆಲವರಿಗೆ ಜನಗಳ ಭಯ ಇರ್ತದೆ, ಇನ್ನು ಕೆಲವರು ವೇದಿಕೆಯ ಭಯ ಇರ್ತದೆ. ನೀವು ಆಗ್ಲೇ ಹೇಳಿದ್ರಿ ಸರ್, ಒಂದು ನನಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಈ ಕೆಲವರು ಹೋಗ್ಲಿಕ್ಕೆ ಇಚ್ಛೆ ಇರ್ತದೆ, ಮಾತನಾಡ್ಬೇಕಂತ ಇರ್ತದೆ. ಈ ಭಯ ಈಗ ಒಂದು ಕಾರಣದಿಂದ, ವೇದಿಕೆ ಭಯ ಕಾರಣದಿಂದ ಹತ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನು ಕೆಲವರಿಗೆ ವಿಷಯ ಗೊತ್ತಿರ್ತದೆ, ಈ ಭಯದಿಂದ ಆ ವಿಷಯ ಮಂಡನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತವರಿಗೆ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಅವರಿಗೆ ತಿಳಿಸ್ತೀರಿ ಸರ್? ಸಿ, ನಮ್ಗೆ ಎಲ್ಲಿ ಭಯ ಆಗುತ್ತೆ ಅಲ್ಲೇ ಉತ್ತರ ಕಂಡ್ಕೋಬೇಕು. ಎಲ್ಲಿ ಏನೋ ಕಳೆದೋಗುತ್ತೆ ಹುಡುಕ್ತೀವಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ನೀವು ಸುಮ್ಮನೆ ಹೇಳ್ತೀನಿ. ಒಂದು ಬೇರೆ ದೇಶಕ್ಕೆ ಹೋದಾಗ ಒಂದು ಐಲ್ಯಾಂಡ್ ಸುತ್ತ ವಾಟರ್ ಬೋಟಲ್ಲಿ ಹೋದೆ. ದುಬೈಗೆ ಹೋದಾಗ ಅಲ್ಲಿ ಮರಳುಗಾಡಲ್ಲಿ ಸ್ಕೂಟರ್ ಓಡಿಸೋದು, ಅದಕ್ಕೊಂದು ಸ್ಪೆಷಲ್ ಸ್ಕೂಟರ್ ಇರುತ್ತೆ, ಸ್ಕೂಟರ್ ಓಡಿಸ್ತೆ. ಎಸ್ ಸರ್. ಕಾರವಾರದಲ್ಲಿ ಬನಾನಾ ರೈಡ್, ಸಮುದ್ರದ ಮಧ್ಯದಲ್ಲಿ ತಗೊಂಡೋಗಿ ಬೀಳಿಸ್ಬಿಡ್ತಾರೆ, ಆಮೇಲೆ ಎತ್ಕೊಂಬತ್ತಾರೆ. ಆಯ್ತಾ? ಆಮೇಲೆ ಇನ್ನೊಂದು ಬೋಟ್ಗೆ ದಾರ ಕಟ್ಬಿಟ್ಟು ಹಿಂಗ್ ಬಿಡ್ತಾರೆ. ಸೊ ಇವೆಲ್ಲ ಹೋಗಿ ಬಂದೆ ಬೇಕಂತ. ಆಮೇಲೆ ಥೈಲ್ಯಾಂಡ್ಗೆ ಹೋಗಿದ್ದಾಗ ಒಂದು ದೊಡ್ಡ ಹೆಬ್ಬಾವು ನಮ್ಮ ಬಾಡಿ ಮೇಲೆ ಇಟ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ದುಡ್ಡು ಕೊಟ್ಟು ತೆಗೆಸ್ಕೋಬೇಕು. ಹೆಗ್ಲ ಮೇಲೆ ಹಾಕೊಂಡೆ ಹೆಬ್ಬಾವು. ಆಯ್ತಾ? ಹಂಗೆ ಹೋಗ್ಬಿಟ್ಟು ಹುಲಿನ ತೊಡೆ ಮೇಲೆ ಮಲಗಿಸ್ಕೊಂಡೆ. ಓಕೆ. ಸೊ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಪ್ರಯತ್ನಗಳು ಮಾಡಿದ್ರೆ, ನಾನು ಮಾಡಿದ್ದು ನಿಮ್ಗೆ ಹೇಳಿದೆ ಈಗ. ಬಟ್ ನನ್ನ ಎಸ್ ಕೇಸಲ್ಲಿ ಸರ್. ಏನಾಯ್ತು, ಪಬ್ಲಿಕ್ ಸ್ಪೀಕಿಂಗ್ಗೆ ಧೈರ್ಯ ಕೊಡ್ತು. ಅದ್ರ ಜೊತೆಗೆ ಆ ಟೈಮಲ್ಲಿ ಸ್ವಲ್ಪ ಕರಾಟೆ ಕಲ್ತ್ಬಿಟ್ಟೆ. ನಮ್ಮ ಕರಾಟೆ ಮಾಸ್ಟರ್ ಬೇರೆ ಒಂದು 10 ಜನಕ್ಕೆ ಹೊಡಿಬೋದು ನೀನೀಗ ಅಂದರು. ಆಟೋಮೆಟಿಕಲಿ ಏನಾಯ್ತು ಅವಾಗ? ಧೈರ್ಯ ಬಂತು. ಸೊ ನಾವು ಯಾವಾಗಲೂ ಹಿಂದಕ್ಕೆ ಎದ್ರುಕೊಂಡು ಹೋಗುದಲ್ಲೇ ನನ್ನನ್ನು ನಾನು ಕಾನ್ಫಿಡೆನ್ಸ್ ಕೊಡೋ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಆಟೋಮೆಟಿಕಲಿ ಧೈರ್ಯ ಬರ್ತದೆ. ಅದೇನಾಗತ್ತೆ ನೋಡ್ಕೊಂಬಿಡೋಣ ಬಿಡ್ರಿ ಅಂತ ಅನ್ಸುತ್ತೆ. ಇಲ್ದಿರ ಯಾವನೋ ಸಾಯ್ಸಕ್ ಬಂದ್ರೆ ಅಯ್ಯೋ ಬಾರಪ್ಪ ಅಂತ ಕತ್ತನ್ನು ತಗೊಂಡೋಗಿ ಕೊಡ್ತಾರೆ ಕೆಲವರು. ಅಟ್ಲೀಸ್ಟ್ ನಾನೇನು ಮಾಡ್ಕೋಬೋದು ಆ ಟೈಮಲ್ಲಿ ಇಂಥ ಒಂಚೂರು ಐಡಿಯಾ ಮಾಡಿದ್ರೆ ಅವನಿಗೆ ಏನಾದ್ರು ತೊಂದರೆ ಮಾಡ್ಬೋದು. ನಾವು ಡಿಫೆನ್ಸಿವ್ ಆಗೇನೆ ಫಸ್ಟ್ ಇದ್ಕೊಂಡು ಅಗತ್ಯ ಬಿದ್ದಾಗ ನೀವು ಅಫೆನ್ಸಿವ್ ಆಗಿ ಪ್ರಾಣ ಉಳಿಸ್ಕೊಳಕ್ ಮಾಡಿದ್ರೆ ಕಾನೂನಲ್ಲಿ ಪ್ರಾವಿಷನ್ ಇದೆ. ಯಾರೋ ಕೊಲೆ ಮಾಡಕ್ ಬಂದ್ರೆ ಅವ್ನು ಕೊಲೆ ಮಾಡಿದ್ರು ನೀವು ಅದನ್ನ ನೋಡಿ ಹಿಂಗೆ ಕೊಲೆ ಮಾಡಕ್ ಬಂದಿದ್ದ ಅಂತ ಪ್ರೂವ್ ಮಾಡಿದ್ರೆ ಮುಗಿದೋಯ್ತು ಅಲ್ವೇ? ಅಷ್ಟೇ. ಕಾನೂನು ಎಸ್ ತಿಳ್ಕೊಂಡ್ಬಿಟ್ರೆ ಸರ್. ಏನಾಗೋಯ್ತು? ಇಲ್ಲ ಪರವಾಗಿಲ್ಲ, ನಾನು ಇದು ಮಾಡ್ಬೋದು ಅಂತ ಆಗತ್ತೆ. ಹಾಗೆ ಧೈರ್ಯ ತಗೋಬೇಕು ರವಿ ಅವರೇ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಹಾ ಸರ್, ಈಗ ನೀವು ಹೇಳಿದ ಹಾಗೆ ಈ ಜೀವನ ಅನ್ನೋದು, ಒಂದು ಬದುಕು ಅನ್ನೋದು ಒಂದು ಬೆಲೆ ಕಟ್ಟಲಾಗದಂತ ಕಾವಿದ್ದ ಹಾಗೆ. ಇದರಲ್ಲಿ ನಾವು ಧೈರ್ಯವನ್ನು ತೆಗೆದುಕೊಂಡು ಬಂದಂತ ಸಮಸ್ಯೆಗಳನ್ನ ನಾವು ಅಧೀರರಾಗದೆ ಎದುರಿಸಬೇಕನ್ನುವಂತ ವಿಚಾರ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಹ್ಮ್ ಈಗ ಕೆಲವರಿಗೆ ಈ ಪ್ರಾಬ್ಲಮ್ಸ್ ಅಂತ ಬರ್ತದೆ ಸರ್. ಪ್ರಾಬ್ಲಮ್ಸ್ ಅಂದ್ರೆ ವೈಯಕ್ತಿಕವಾದ ಸಮಸ್ಯೆಗಳು ಇರಬಹುದು, ವೃತ್ತಿಪರತೆಯಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ಸಾಮಾಜಿಕವಾಗಿ ಬರುವಂತ ಸಮಸ್ಯೆಗಳಿರ್ತದೆ. ಹ್ಮ್ ಆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಕೂಡ ಅವರಿಗೆ ಬಹಳ ಒಂದು ದೊಡ್ಡ ಸವಾಲಾಗ್ತದೆ ಸರ್. ಈಗ ಅದನ್ನ ಹೇಗೆ ನಾವು ಆ ಒಂದು ಯಾವುದೇ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ನಾವು ಆಲೋಚನೆ ಮುಖಾಂತರ, ಯೋಜನೆ ಮುಖಾಂತರ ಎದುರಿಸಬೇಕು ಸರ್? ನಾನು 2 ವರ್ಷದಿಂದ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಒಂದು 15-20 ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ವೀಕ್ಷಕರು ಗಮನಿಸಿ. ಪ್ರಾಬ್ಲಮ್ಮು ಅನ್ಕೊಂಡು ಪ್ರಾಬ್ಲಮ್ ಕಡೆ ಯೋಚನೆ ಮಾಡಬೇಡಿ. ಆ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಕಡೆಗೆ ಫೋಕಸ್ ಮಾಡಿ ಅಂತ. ಡೋಂಟ್ ಫೋಕಸ್ ಆನ್ ದ ಪ್ರಾಬ್ಲಮ್ಸ್, ಫೋಕಸ್ ಆನ್ ದ ಸೊಲ್ಯೂಷನ್ಸ್. ಫಾರ್ ದಟ್ ಯು ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಮೈಂಡ್ ಸೆಟ್, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ಆ ಮೈಂಡ್ನ ಸೆಟ್ ಮಾಡ್ಕೊಳ್ಳಿ. ಅದು ಎಂಥದೇ ಪ್ರಾಬ್ಲಮ್ ಬಂದ್ರೂ ಇಲ್ಲ ಎದುರಿಸ್ಬೇಕು, ಇಲ್ಲ ಓಡೋಗ್ಬೇಕು, ಅದನ್ನ ಹೆಂಗೆ ನಿಭಾಯಿಸ್ಬೇಕು ಅಷ್ಟೇ. ಯಾವ್ಯಾವ ಪ್ರಾಬ್ಲಮ್ ಹೆಂಗೆಂಗಿದೆ, ಅದಕ್ಕೇನೇನು ಮದ್ದು ಅಂತ ಮದ್ದು ಹುಡುಕಬೇಕು ರವಿ ಅವರೇ, ಅಷ್ಟೇ. ಎದ್ರಕಂಡಕ್ಕೆ ಹೋಗಬಾರ್ದು. ಈಗ ನಾನು ಹೇಳ್ತೀನಿ ಸೀರಿಯಸ್ಲಿ, ನಾನು 2 ವರ್ಷದಿಂದ ಈ ವಿಷಯ ಯೋಚನೆ ಮಾಡ್ತಾ ಇರೋದಕ್ಕೆ ಐ ಹ್ಯಾವ್ ಸಾಲ್ವ್ಡ್ ಮೈ 75% ಆಫ್ ಮೈ ಪ್ರಾಬ್ಲಮ್ಸ್. ಇನ್ನೊಂದು 25% ಫೋಕಸ್ ಮಾಡಿದ್ರೆ ಅದಕ್ಕೆ ಯಾವ್ಯಾವ್ದನ್ನ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು, ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೋತೀನಿ ನಾನು. ಓಕೆ.
ಒಂದೊಂದು ಇಗ್ನೋರ್ ಮಾಡಬೇಕು ಅಂದ್ರೆ ಇಗ್ನೋರ್ ಮಾಡಿಬಿಡ್ತೀನಿ. ಹೆಂಗೆ ಟ್ಯಾಕಲ್ ಮಾಡಬೇಕು, ಒಂದು 2-3 ಕೆಲಸ ಆಗಬೇಕು, ಒಂದು 3-4 ಜನಕ್ಕೆ ಡೈಲಿ ರಿಮೈಂಡರ್ ಹಾಕ್ತೀನಿ. ಅದು ಹಿಂದೆ ಬಿದ್ದುಬಿಟ್ಟು ಹೊರಟ್ಬಿಟ್ಟಿದ್ದೀನಿ. ಸೊ ದಟ್ ಮನುಷ್ಯಂಗಲ್ದೆ ಬರಲ್ಲ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಬಟ್ ನಾನು ಸಣ್ಣದ್ದಾಗ್ಬಿಟ್ಟು ಹಳೆ ಸಮಸ್ಯೆಗಳನ್ನೆಲ್ಲ ಖಾಲಿ ಮಾಡ್ಕೊಂಬಂದ್ಬಿಟ್ರೆ, ಹೊಸ ಸಮಸ್ಯೆಗಳು ಬಂದ್ರೆ ಬಾ ಅಂತ ಕರ್ಕೊಂಡು ಅದನ್ನ ಹಿಂದೆ ಹೋಗೋಕೆ ಸಾಧ್ಯ ಆಗತ್ತೆ. ಸೊ ದಟ್ಸ್ ಇಟ್. ಪ್ರಾಬ್ಲಮ್ ಒಬ್ಬರಿಗೆ ಅಲ್ಲ, ನೀವು ಯಾರನ್ನ ಕೇಳಿದ್ರು ಪ್ರಪಂಚದಲ್ಲಿ ಎಲ್ಲರಿಗೂ ಏನೋ ಒಂದಿದೆ. ಆದರೆ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅನ್ನೋದು ಮೇಯ್ನು. ಆ ಹ್ಯಾಂಡಲ್ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಎಸ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಬಹಳ ಸೊಗಸಾಗಿ ಅದ್ಭುತವಾಗಿ ಹೇಳಿದ್ರಿ. ನೀವು ಹೇಳೋ ಮಾತು ಹೇಗಿರ್ತದೆ ಅಂದ್ರೆ, ಯಾರಾದ್ರೂ ಈಗ ಸೋಲ್ತು ಅಂಜಿ ಕೂರ್ತಿದ್ರೆ ನಿಮ್ ಮಾತು ಕೇಳಿದಾಗ ಥಟ್ಟನೆ ಒಂದು ಅವರಿಗೆ ಎನರ್ಜಿ ಬರುವಂತದ್ದು, ಆತ್ಮವಿಶ್ವಾಸ ಬರುವಂತದ್ದು ಆಗೋ ರೀತಿಯಲ್ಲಿ ನೀವು ಅದ್ಭುತವಾಗಿ ಹೇಳಿದ್ರಿ ಸರ್. ಬಹಳ ಖುಷಿ ಆಯ್ತು ಸರ್. ನಿಮ್ಮ ಎಷ್ಟೊಂದು ಪ್ರಮುಖವಾದ ಅಂಶಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ನಮ್ಮ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇರುವಂತದ್ದು, ಮತ್ತೆ ಆತ್ಮವಿಶ್ವಾಸವನ್ನು ಹೇಗೆ ನಾವು ಗಳಿಸ್ಕೊಳ್ಬೇಕು, ಮತ್ತೆ ನಮ್ಮಲ್ಲಿ ಸೋಲುಗಳನ್ನ ಬಂದಾಗ ಅದನ್ನ ಹೇಗೆ ಎದುರಿಸಬೇಕು, ಮತ್ತೆ ಅದರ ನಮ್ಮ ಗೆಲುವನ್ನು ಹೇಗೆ ಸಾಧಿಸಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ ಸರ್. ನಿಮಗೆ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರವಿ, ಧನ್ಯವಾದ. ನಿಮ್ಮ ಪ್ರಶ್ನೆಗಳಿಂದ ನನ್ನ ಉತ್ತರಗಳು ನಮ್ಮ ವೀಕ್ಷಕರಿಗೆ ನೆರವಾದ್ರೆ ಅದಷ್ಟೇ ನಮ್ಗೆ ನಿಮ್ಗೆ ಇಬ್ಬರಿಗೂ ಪುಣ್ಯ ಸಿಗ್ತದೆ. ಅವರು ಲೈಕ್ ಎಸ್ ಮಾಡಿ 4-6 ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೂ ಪುಣ್ಯ ಕಟ್ಕೋತಾರೆ. ಅವ್ರು ಪುಣ್ಯ ಕಟ್ಕೋಬೇಕು. ಎಸ್ 4-6 ಜನಕ್ಕೆ ಇಂಥ ವಿಷಯ ತಲುಪಿಸಿ ಅಂತ ಹೇಳ್ತೀನಿ. ಏನಂತೀರಿ? ಕರೆಕ್ಟಾ? ಸರ್, ಖಂಡಿತವಾಗ್ಲೂ ಸರ್. ಆತ್ಮವೀಕ್ಷಕರು ಸರ್ ಹೇಳ್ದಂಗೆ ನೋಡಿ ಎಂತ ಅದ್ಭುತವಾದ ಪ್ರಮುಖ ಅಂಶಗಳನ್ನ ತಿಳಿಸಿದ್ದಾರೆ. ಈ ಪುಸ್ತಕದ ನಾವು ಪ್ರಶ್ನೆ ಕೇಳಿದ್ದು, ಚರ್ಚೆ ಮಾಡಿದ್ದು ಜಸ್ಟ್ ಒಂದು ಬ್ರೀಫ್ಲಿ ಅಷ್ಟೇನೆ. ನಿಮಗೆ ಅದ್ಭುತವಾದ ಇನ್ನೂ ಮಾಹಿತಿಗಳು ಆ ಪುಸ್ತಕನ ತೆಗೆದುಕೊಂಡು ಹೋದಾಗ, ಸರ್ ಕ್ಲಾಸಿಗೆ ಜಾಯಿನ್ ಆದಾಗ ನಿಮಗೊಂದು 360 ಡಿಗ್ರಿ ಒಂದು ನಿಮಗೆ ವಿಷಯವನ್ನು ಗೊತ್ತಾಗ್ತದೆ. ನಿಮ್ಮಲ್ಲಿ ಬದಲಾವಣೆ ಕಾಣಬಹುದು ಅಂತ ಹೇಳ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ತಪ್ಪದೇ ಜಯಪ್ರಕಾಶ್ ನಗತ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಟ್ಯೂನ್ಡ್ ಅಂತ ಹೇಳ್ತೇನೆ. ಯಾಕಂದ್ರೆ ಇಂಥ ಅದ್ಭುತವಾದಂತ ವಿಷಯಗಳು ಸರ್ ಪ್ರತಿ ದಿವಸ ನಿಮಗೆ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ನೀವು ದಿನ ಅದನ್ನ ನೋಡ್ತಾ ನಿಮ್ಮಲ್ಲಿ ಒಂದು ಇಗ್ನೈಟ್ ಮಾಡ್ಕೊಳ್ಬಹುದು. ನಿಮ್ಮ ಹರಿವು ಹೆಚ್ಚಾಗ್ತದೆ ಅಂತ ಹೇಳ್ತಾ ಈ ಅವಕಾಶಕ್ಕೆ ಮತ್ತೊಂದು ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.